ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 2:47. ಕರೆಕ್ಟಾಗಿ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಇನ್ನೊಂದು 100 ಕಿಲೋಮೀಟ್ರ್ ಹೊಡಿಬೇಕು. ಬನ್ನಿ, ಇನ್ನೇನು ರಾಂಚಿಲಿಂದ 300 ಕಿಲೋಮೀಟ್ರ್ ಐತೆ. ಇನ್ನೊಂದು 150 ಕಿಲೋಮೀಟ್ರ್ ಹೋಗಿ ನಿಮಗೆ ಸಿಗ್ತೀನಿ. ನೋಡ್ತಾ ಇರ್ಬೋದು, ಸಂಬಲ್ಪುರು ಕನ್ಸ್ಟ್ರಕ್ಷನ್ ಏರಿಯಾ ಬರೇ ಟಿಪ್ಪರ್ಗಳೇ ಓಡಾಡ್ತಿದ್ದಾವೆ. ಇವೆಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲ, ಫುಲ್ಲು ಮೈನಿಂಗ್ ಏರಿಯಾಗಳೇ. ಸಿಕ್ಕಾಬಡೆ ಧೂಳು ಗುರು. ಆಮೇಲೆ ಭಯ ಬೇರೆ, ಒಡಿಶಾ ಅಲ್ವಾ, ಸಿಕ್ಕಾಬಡೆ ಕ್ಯಾಮ್ರಾಗಳ ಪ್ರಾಬ್ಲಮ್ ಬೇರೆ. ತಗೋ ಅಂತ 10,000 15,000 ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಆಮೇಲೆ ಇವೆಲ್ಲ ಫ್ಯಾಕ್ಟ್ರಿಗಳೇ. ಸಿಕ್ಕಾಬಡೆ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳು ಇದು. JSW ನಾವು ತೊಗೊಂಡೋಗ್ತಿದ್ದೀವಲ್ಲ, ಅದು ಸಂಬಲ್ಪುರ್ ವರ್ಕ್. ಬರೇ ಟಿಪ್ಪರ್ಗಳೇ ಈ ರೋಡಲ್ಲಿ. ಆ ಕಡೆನೂ ಟಿಪ್ಪರೆ, ಈ ಕಡೆನೂ ಟಿಪ್ಪರೆ. ಅವತ್ತು ನೈಟ್ ಬಂದು ಈ ರೋಡಲ್ಲಿ, ಇವಾಗ ನಿಮ್ಗೇನೋ ಕಾಣಿಸಿಲ್ಲ ನೋಡಿ. ಇವೆಲ್ಲ JSW ಅದೇನೆ. ದೊಡ್ಡ ಫ್ಯಾಕ್ಟ್ರಿಗಳು ಇದು. ಪ್ರೆಸೆಂಟ್ ನಾವಿದ್ದೀವಿ ಬಿಹಾರು, ಗಯಾ ಅಂತ ಒಂದು ಊರಿದು. ಇಲ್ಲೇ ಮನಿಕೊಂಬಿಟ್ಟಿದ್ದು ನೈಟು. ಇಲ್ಲಿಂದ ಬಿಡ್ತಾ ಇದ್ದೀನಿ. ಟೈಮ್ ಬಂದು 9 ಗಂಟೆ 11 ನಿಮಿಷ ಆಗಿದೆ. ನೈಟು 3-3:30 ಗಂಟೆ ತನಕ ಗಾಡಿ ಓಡಿಸಿದ್ದೀನಿ ಬೆಳಗಿನ ಜಾವ. ಇನ್ನೊಂದು ನಿಮ್ಗೆ ಹೇಳಲೇಬೇಕು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಬಂದಿದ್ದ ರೋಡಲ್ಲಿ ಒಂದು 100-150 ಕಿಲೋಮೀಟ್ರ್ ಹಿಂದೆ, ಅಂದರೆ ಬಿಹಾರ್ಗಿಂತ ಹಿಂದೆ ಜಾರ್ಖಂಡಲ್ಲಿ ಒಂದು ಫಾರೆಸ್ಟ್ ಒಳಗಡೆನೇ, ಇನ್ನೇನು ಫುಲ್ ಫಾರೆಸ್ಟೇ ಬಂದಿದ್ದು. ಇದು ಓವರ್ ಫಾರೆಸ್ಟ್, ದೊಡ್ಡ ಫಾರೆಸ್ಟು. ಅಲ್ಲಿ ಮೈನಿಂಗ್ ಏರಿಯಾ ಅದು. ಅಲ್ಲಿ ಮೋಸ್ಟ್ಲಿ ಬಂಡೆ ಬ್ಲಾಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಿನ್ನೆ ಒಂದು 2 ಗಾಡಿ 3 ಗಾಡಿ ಮೇಲೆ ಬಂಡೆ ಬಿದ್ದಿದ್ದಾವೆ. ಅದು ನೋಡಿಬಿಟ್ಟೆ ಭಯ ಆಗೋಯ್ತು ನನಗೆ. ಯಾವ ಥರ ಬಿದ್ದಿದೆ ಅಂದರೆ ಫುಲ್ ಮುಂದೆಗಡೆ ಕ್ಯಾಬಿನೇ ಇಲ್ಲ, ಅಷ್ಟು ಆ ರೇಂಜಿಗೆ ಬಿದ್ದಿದೆ. ನನಗಂತೂ ಕೈ ಕಾಲೆಲ್ಲ ವೈಬ್ರೇಷನ್, ಯಾಕಾರ ಬಂದ್ಬಿಟ್ನೋ ಈ ರೋಡಲ್ಲಿಗೆ ಅಂತ. ಸುಮ್ಮನೆ ಹೈವೇದಲ್ಲಿ ಹೋಗಿದ್ರು ಆಗ್ಬಿಡೋದಲ್ಲಪ್ಪ ಅನ್ನಿಸ್ಬಿಡ್ತು ನನಗೆ. ಒಂದು ಕಡೆ ಮುಂದಕ್ಕೆ ಹೋಗೋದೋ ಬೇಡವೋ, ಎಲ್ಲರೂ ಅಲ್ಲಲ್ಲೇ ಸೈಡ್ಗೆ ಹಾಕ್ಕೊತವ್ರೆ. ಅಲ್ಲಿ ಯಾವ ಟೈಮಿಗೆ ಬ್ಲಾಸ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಎಲ್ಲ ಫುಲ್ಲು ಮೈನಿಂಗ್ ಏರಿಯಾಗಳೇ. ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ. ನಿದ್ದೆ ಬೇರೆ ಸಿಕ್ಕಾಬಟ್ಟೆ ಎಳಿತೈತೆ. ಆಮೇಲೆ ಓವರ್ ಟೆಂಪ್ರೇಚರ್ ಮೈನಸ್ ಗುರು ಇಲ್ಲಿ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮೈನಸ್ಸು. ರಾತ್ರಿ -17 ಬಂದೈತೆ. ತಡಿಯೋಕ್ಕೆ ಆಗಿಲ್ಲ. 2 ಬೆಡ್ಶೀಟು, ಇದು ಸ್ವೆಟ್ರ್ ಹಾಕ್ಕೊಂಡು ಮನಿಕೊಂಡಿದ್ದೀನಿ. ಕಿವೆ ಹಂಗಾದ್ರೂ ಸಿಕ್ಕಾಬಟ್ಟೆ ಚಳಿ. ಲಾಸ್ಟಿಗೆ ತಡಿಯೋಕ್ಕಾಗ್ದಲೆ ಮತ್ತೆ ಟವಲ್ ಕಿವಿಗೆ ಸುತ್ಕೊಂಡು ಮನಿಕೊಂಡ್ಮೇಲೆ ಸ್ವಲ್ಪ ಬೆಚ್ಚಗಾಯಿತು. ಅಷ್ಟು ಚಳಿ ಅಂದರೆ ಚಳಿ ನೋಡಿ. ಟೈಮ್ 9 ಗಂಟೆ ಆದ್ರೂ ಮಂಜು ಬೀಳ್ತಾನೆ ಇದೆ, ಬಿಸಿಲೇ ಇಲ್ಲ. ಆ ಥರ ಆಗೋಯ್ತು ರಾತ್ರಿ. ಆಮೇಲೆ ಹೆಜ್ಜೆಗೂ ಗುರು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. RTOದವ್ರ ಪ್ರಾಬ್ಲಮ್, ಆಮೇಲೆ ಪೊಲೀಸ್ನವ್ರದ್ದು ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ನಿನ್ನೆ ಮಾತ್ರ ಒಂದೊಂದು ಕಿಲೋಮೀಟ್ರಿಗೆಲ್ಲ ನಿಂತಿದ್ದಾರೆ. ಕೊಟ್ಟು ಬರೋಷ್ಟು ಸಾಕಾಗೋಯ್ತು. ನನ್ನ ಮಕ್ಕಳು ಹಿಡ್ಕೊಂಡ್ರು ಅಂದ್ರೆ ಬಿಡೋದೇ ಇಲ್ಲ ಗುರು. ಬೇಜಾರು ಮಾಡಿಬಿಡ್ತಾರೆ ಹಂಗೇನೆ. ಅದು ಡಿಮ್ಯಾಂಡು 200 ಬೇಕು 300 ಬೇಕು ಅಂತ. ಅದರಲ್ಲೂ 2 ಚೆಕ್ ಪೋಸ್ಟು ಛತ್ತೀಸ್ಗಢದ್ದು. ಅಲ್ಲಂತೂ ಅಲ್ಲೇ ಒಂದು 600-700 ರೂಪಾಯಿ ಹೋಯ್ತು. 100 ರೂಪಾಯಿ ಮುಟ್ಟೋದೇ ಇಲ್ಲ ಗುರು. 300-400 ಬೇಜಾರಾಗೋಗುತ್ತೆ. ಇವ್ರಿಗೆಲ್ಲ ಗೌರ್ಮೆಂಟ್ ಸಂಬಳ ಬಂದ್ರೂ ಏನು ಗೌರ್ಮೆಂಟ್ಗೂ ಇಷ್ಟೆಲ್ಲ ಗೊತ್ತಿದ್ರೂ ಸುಮ್ಮನಾಗಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಫಸ್ಟು ಇವ್ರ ಮನೆಗಳಿಗೆ ರೇಡ್ ಮಾಡಿಸ್ಬೇಕು. ದಿನಕ್ಕೆ ಲಕ್ಷ ದುಡ್ಕೊಂಡು ಹೋಗ್ತಾರಪ್ಪ. ಯಪ್ಪ ದೇವ್ರೆ. ನಾನು ನಿನ್ನೆ ಫೋನ್ಪೇ ಮಾಡಿಸ್ಕೊಳಲ್ಲ, ಅವರು ಕ್ಯಾಶೇ ಬೇಕು ಅಂದರು. ಯಾರಿಗೆ ಕೇಳಿದ್ರು ಕೊಡ್ತಾಯಿಲ್ಲ. ನಾನು ಒಂದು 15-20 ನಿಮಿಷ ನಿಂತ್ಕೊಂಡಿದ್ದೆ. ನನ್ನ ಗಾಡಿಗೆ 300 ರೂಪಾಯಿ. ನನಗಿಂತ ದೊಡ್ಡ ಗಾಡಿ 12 ಟನ್ ಗಾಡಿಗೆ ಆಯಿತು ಅಂದರೆ 600.
ಅದಕ್ಕಿಂತ ದೊಡ್ಡ ದೊಡ್ಡ ಗಾಡಿ ಆದರೆ ಹೋಗ್ತಾನೆ ಇರುತ್ತೆ ಇನ್ನೂ ಜಾಸ್ತಿ. ಈ ಟ್ರೈಲರ್ ಗಾಡಿಗೆಲ್ಲ ಕೇಳಂಗೆ ಇಲ್ಲ, 1000 ರೂಪಾಯಿ ಕೊಟ್ಬಿಡ್ಬೇಕು ಅವರಿಗೆ. ನೀವೇ ಯೋಚನೆ ಮಾಡಿರಿ, ದಿನಕ್ಕೆ ಎಷ್ಟು ಗಾಡಿಗಳು ಓಡಾಡ್ತವೆ, ಒಂದೊಂದು ಗಾಡಿಗೆ ಅಷ್ಟು ಅಂದರೆ ಅಪ್ಪ ದೇವ್ರೆ. ಅಲ್ಲ, ನಾವು ಕಷ್ಟಪಟ್ಟು ನಿದ್ದೆಗೆಟ್ಟು 2000-3000 ಕಿಲೋಮೀಟ್ರ್ ಹೋಗಿ ಬಂದರೂ ನಮಗೆ ಅಷ್ಟು ದುಡ್ಡು ಮಿಕ್ಕಲ್ಲ. ಇವ್ರು ಕೂತಿದ್ದ ಜಾಗದಲ್ಲೇ ದಿನಕ್ಕೆ 50,000 ಲಕ್ಷ ಮಾಡ್ಕೊಂಡು ಹೋಗ್ತಾರೆ. ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಅವರು ಕಂಡಿದ್ದ ಜಾಗದಲ್ಲೆಲ್ಲ ಬಂದು ಗಾಡಿ ಕೈ ಹಾಕ್ಬಿಟ್ಟು ದುಡ್ಡು ಕೇಳ್ತಾರೆ. ಇದು ಬೇರೆ ಇದರಲ್ಲೂ ಅಲ್ಲ, ನಮ್ಮ ಇದರಲ್ಲೂ ನಡೀತಾ ಇದೆ, ಕರ್ನಾಟಕದಲ್ಲೂ ನಡೀತೈತೆ, ಎಲ್ಲ ಇದರಲ್ಲೂ ರಾಜ್ಯದಲ್ಲೂ ನಡೀತಿದ್ದಾವೆ. ನೀವೇನೇ ಡಾಕ್ಯುಮೆಂಟ್ಸ್ ತೋರಿಸಿ, ಕೆಲವರು ಕಮೆಂಟ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ರೆ ಏನಕ್ಕೆ ಕೊಡಬೇಕು ಹಂಗೆ ಹಿಂಗೆ ಅಂತ. ನೀವು ಡಾಕ್ಯುಮೆಂಟ್ಸ್ ಏನೇ ತೋರಿಸಿದ್ರು ಎಂಟ್ರಿ ಯಾವ ಥರ ಕೇಳ್ತಾರೆ ಅಂದರೆ, ಊರೇ ಅವ್ರ ಅಪ್ಪಂದು, ಅವ್ನ ಪರ್ಮಿಷನ್ ಇಲ್ದಂಗೆ ಒಳಗೆ ಹೋಗಂಗಿಲ್ಲ. ಆ ಥರ ನನ್ನೂರಿದು, ನನಗೆ ಇಷ್ಟು ಕೊಟ್ರೇ ಮುಂದಕ್ಕೆ ಹೋಗೋದು ಬಿಡೋದು ನಿನಗೆ, ಇಲ್ಲಾಂದ್ರೆ ಆಗಲ್ಲ. ಅದು ಯಾವನೇ ಫೋನ್ ಮಾಡ್ತೀಯ ಮಾಡ್ಕೊ, ಕೊಡೋ ತನಕ ಮುಂದಕ್ಕೆ ಹೋಗೋಕೆ ಬಿಡಲ್ಲ ಅಂತಾರೆ. ಕೊಡಲೇಬೇಕು. ನೀನು ಎಷ್ಟೊತ್ತು ಕಾಯ್ತೀಯ? ಆಮೇಲೆ ಎದುರಿಸೋಕೆ ಟ್ರೈ ಮಾಡ್ತಾರೆ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಆ ಕೇಸ್ ಹಾಕ್ತೀನಿ, ಈ ಕೇಸ್ ಹಾಕ್ತೀನಿ. ಅವಾಗ ಗೊತ್ತಾಗುತ್ತೆ ನಿನಗೆ ನಮಗೆ ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಈ ಥರ ಎಲ್ಲ ಆಗೋಗುತ್ತೆ ಗುರು. ರಾತ್ರಿ ಆಗಿದ್ದು ಬೇಜಾರನ್ನು ಸಿಕ್ಕಾಬಟ್ಟೆ. ಹೈವೇಲಿ ಬಂದರೂ ಅದೇ ಕಾಟ, ಏನೂ ಮಾಡೋಂಗಿಲ್ಲ. ಇಲ್ಲಿಂದ ಪಟ್ನ ಇನ್ನೊಂದು 95 ಕಿಲೋಮೀಟ್ರ್ ಇದೆ ಅಷ್ಟೇ. ಪಟ್ನದಿಂದ ಯಾವುದೋ ಊರು ಹೇಳಿದ್ರಪ್ಪ, ಶಿವಾಂಗು 100 ಕಿಲೋಮೀಟ್ರ್. ಟೋಟಲಿ ಈಗ 180 ಕಿಲೋಮೀಟ್ರ್ ಹೋಗಬೇಕು. ಪಟ್ನಕ್ಕೆ ಹೋಗೋಕೆ 1.5 ಅವರ್ ತೋರಿಸ್ತಾ ಇದೆ. ಪಟ್ನದಲ್ಲಿ ನೋ ಎಂಟ್ರಿ ಇರುತ್ತೆ. ನೋ ಎಂಟ್ರಿ ಮಧ್ಯಾಹ್ನಕ್ಕೆ ಒಂದು ಸತಿ ಬಿಡ್ತಾರೆ, ಅದು ಬಿಟ್ಟರೆ ನೈಟೇ ನೋಡ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ. ಎಲ್ಲ ಫುಲ್ ಬಿಹಾರೇನೆ. ನೋಡ್ತಾ ಇರ್ಬೋದು ಎಷ್ಟು ಜಾಮ್ ಆಗಿದೆ ಅಂತ. ಅರ್ಧ ಗಂಟೆ ಆಯಿತು, ಇನ್ನು 100 ಕಿಲೋಮೀಟ್ರ್ ಹೋಗಬೇಕು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಜಾಮ್ ಆಗಿದೆ. ಟೈಮ್ ಬಂದು 12 ಗಂಟೆ 15 ನಿಮಿಷ ಆಗಿದೆ. ಕಿಲೋಮೀಟ್ರ್ ಗಟ್ಟಲೆ ಜಾಮು. ಟಿಫನ್ ಕೂಡ ಮಾಡಿಲ್ಲ ನಾನು. ಏನು ಮಾಡೋದೇ ಗೊತ್ತಾಗ್ತಾ ಇಲ್ಲ, ಬೇರೆ ರೂಟ್ ಇಲ್ಲ. ಫುಲ್ಲು 100 ಕಿಲೋಮೀಟ್ರೂ ಜಾಮೇ ಇದೆ. ನೋಡ್ತಾ ಇರ್ಬೋದು, ಯಾವುದೋ ನದಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಆ ಸೈಡು ಜಾಮು, ಈ ಸೈಡು ಜಾಮೆ. ಫೈನಲಿ ನೋಡ್ತಾ ಇರ್ಬೋದು, ಮುಂದೆಗಡೆ ಬೈಕಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ಪಾರ್ಟಿ. ಅನ್ಲೋಡಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್. ಫೈನಲಿ ನೋಡ್ತಾ ಇರ್ಬೋದು, ಅನ್ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ. ಟಾರ್ಪಲೆಲ್ಲ ಬಿಚ್ಚಿದ್ದೀನಿ. ಇದೇ ಹಾಸ್ಪಿಟಲ್. ರೋಡ್ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. क्या है